ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮ ಪಂಚಾಯಿತಿಯಿಂದ ಸಂಗ್ರಹಿಸುವ ಕಸವನ್ನು ಬೀಡಿ ಕಿತ್ತೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಹಾಕುತ್ತಿರುವುದರಿಂದ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರು, ಶಾಲಾ ಮಕ್ಕಳು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮ ಪಂಚಾಯಿತಿ ನಡೆಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರ ಬಗ್ಗೆ ಪಬ್ಲಿಕ್ ನೆಟ್ ಸುದ್ದಿವಾಹಿನಿ ಗ್ರಾಮ ಪಂಚಾಯಿತಿಯಿಂದ ರಸ್ತೆ ಪಕ್ಕದಲ್ಲೇ ಕಸ ವಿಲೇವಾರಿ ಸಾರ್ವಜನಿಕರ ಆಕ್ರೋಶ ಶೀರ್ಷಿಕೆಯಡಿ ವಿಸ್ತಾರವಾದ ವರದಿ ಪ್ರಸಾರ ಮಾಡಿತ್ತು. ಈಗ ವರದಿಯಿಂದ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಸ ತೆರವುಗೊಳಿಸಿ ಸ್ವಚ್ಛಗೊಳಿಸುತ್ತಿರುವುದು ಪಬ್ಲಿಕ್ ನೆಟ್ ಸುದ್ದಿಗೆ ಸಿಕ್ಕ ಮತ್ತೊಂದು ಜಯವಾಗಿದೆ. ಇದಕ್ಕೆ ಸಂತಸ ವ್ಯಕ್ತಪಡಿಸಿದ ನೇಗಿಲ ಯೋಗಿ ರೈತ ಸುರಕ್ಷಾ ಸಂಘದ ಜಿಲ್ಲಾ ಅಧ್ಯಕ್ಷ ರುದ್ರೇಶಗೌಡ ಪಾಟೀಲ್ ರವರು, ಗ್ರಾಮ ಪಂಚಾಯಿತಿಯವರು ಹಲವು ದಿನಗಳಿಂದ ರಸ್ತೆ ಪಕ್ಕದಲ್ಲೇ ಕಸ ವಿಲೇವಾರಿ ಮಾಡ್ತಾ ಇರುವುದರಿಂದ ಸಾರ್ವಜನಿಕರು ಇಲ್ಲಿ ಓಡಾಡಲು ತೊಂದರೆ ಪಡುವ ಪರಿಸ್ಥಿತಿ ಇತ್ತು. ಆದರೆ ಈ ಸಮಸ್ಯೆ ಬಗ್ಗೆ ನಾನು ಪಬ್ಲಿಕ್ ನೆಟ್ ಸುದ್ದಿವಾಹಿನಿ ವರದಿಗಾರರ ಗಮನಕ್ಕೆ ತಂದಿದೆ. ಅದರಂತೆ ಸುದ್ದಿ ಪ್ರಸಾರವಾದ 2 ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಕಸ ತೆರವುಗೊಳಿಸಿದ್ದು ಪಬ್ಲಿಕ್ ನೆಟ್ ಸುದ್ದಿವಾಹಿನಿಗೆ ಬಿಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಎಂದರು. ನಾವು ಮೊನ್ನೆ ಮಾಡಿದಂತಹ ಪಬ್ಲಿಕ್ ನೆಟ್ ವಾಹಿನಿಯ ಸುದ್ದಿಗೆ ಎಚ್ಚೆತ್ತುಕೊಂಡು ಬಿಡಿ ಗ್ರಾಮ ಪಂಚಾಯಿತಿಯವರು ಕೆಲಸವನ್ನು ಪ್ರಾರಂಭಿಸಿದ್ದಾರೆ. ಬಿಡಿ ಮತ್ತು ಕಿತ್ತೂರು ರಸ್ತೆಯ ಪಕ್ಕದಲ್ಲಿ ಏನು ಗ್ರಾಮ ಪಂಚಾಯಿತಿಯಿಂದ ಸಂಗ್ರಹಿಸಿದ ಕಸವನ್ನು ಎಸೀತಾ ಇದ್ದರು. ಆ ಕಸವನ್ನು ತೆರವುಗೊಳಿಸಬೇಕು, ಇದು ಜನರಿಗೆ ಮತ್ತು ರೈತರಿಗೆ ಅನಾನುಕೂಲವಾಗುತ್ತದೆ ಅಂತೇಳಿ ನಾವು ವಿಷಯವನ್ನು ಮಾಡಿದ್ವಿ. ಆ ವಿಷಯಕ್ಕೆ ಎಚ್ಚೆತ್ತುಕೊಂಡು JCB ಮುಖಾಂತರ ಎಲ್ಲೋ ಗುಡ್ಡದಲ್ಲಿ ಅದನ್ನು ಸಾಗಾಟನೆ ಮಾಡ್ತಾ ಇದ್ದಾರೆ. ಈ ನಮ್ಮ ಒಂದು ಕೆಲಸಕ್ಕೆ ಸಹಕರಿಸಿದಂಥ ಪಬ್ಲಿಕ್ ನೆಕ್ಸ್ಟ್ ವಾಹಿನಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ನಾಗೇಶ್ ನಾಯ್ಕರ್, ಪಬ್ಲಿಕ್ ನೆಕ್ಸ್ಟ್ ಖಾನಾಪುರ.